ನಮಸ್ಕಾರ ಸ್ನೇಹಿತರೆ. ಬಿಹಾರದ ಒಂದು ಸಣ್ಣ ಊರಿನಿಂದ ಬಂದ ಮೈಥಿಲಿ ಇಂದು ದೇಶವೇ ಮೆಚ್ಚುವ ಧ್ವನಿಯಾಗಿದ್ದಾರೆ. ಜಾನಪದ ಹಾಡುಗಳನ್ನು ಹಾಡ್ತಾ ಜನರಿಗೆ ಹತ್ತಿರ ಆದವರು, ಆನ್ಲೈನ್ನಲ್ಲಿ ಭಾರಿ ಬೆಂಬಲವನ್ನು ಕಟ್ಟಿಕೊಂಡವರು. ಕೇವಲ 25ನೇ ವಯಸ್ಸಿಗೆ ಬಿಹಾರದ ಬೆನ್ನಿಪಟ್ಟಿಯಲ್ಲಿ MLA ಆಗಿರುವುದು ಅವರ ಸಾಧನೆಗೆ ಇನ್ನೊಂದು ಉದಾಹರಣೆ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಹೇಗೆ ಬಂದರು? ಬನ್ನಿ ಮೈಥಿಲಿ ಅವರ ಹಿಂದೆ ಇರುವ ಕಥೆಯನ್ನು ನೋಡೋಣ. ಮೈಥಿಲಿ ಠಾಕೂರ್ ಅನ್ನೋ ಹೆಸರು ಇಂದಿಗೆ ಭಾರತದಲ್ಲಿ ಎಲ್ಲರಿಗೂ ಪರಿಚಿತ. ಬಿಹಾರದ ಮಧುಬನಿಯಲ್ಲಿ ಹುಟ್ಟಿದ ಈ ಹುಡುಗಿಗೆ ಬಾಲ್ಯದಿಂದಲೇ ಹಾಡು ಮನೆಗೆ ಹಿಡಿದಂತಿತ್ತು. ಅವರ ತಂದೆ ಸಂಗೀತ ಶಿಕ್ಷಕ, ಅಜ್ಜ ಕೂಡ ಹಾಡುಗಾರ. ಹೀಗಾಗಿ ಮೈಥಿಲಿಗೆ ಚಿಕ್ಕಂದಿನಿಂದಲೇ ಹಾಡು, ರಾಗವು, ತಾಳವು ಸಹಜವಾಗಿ ಬಂದಿತ್ತು. ಮನೆಯಲ್ಲೇ ಜಾನಪದ ಹಾಡು, ಭಕ್ತಿಗೀತೆ, ಶಾಸ್ತ್ರೀಯ ತರಬೇತಿ ಎಲ್ಲವೂ ಬೆರೆತು ಅವರ ಗಾಯನಕ್ಕೆ ಗಟ್ಟಿ ಆಧಾರ ಕೊಡುವು. ದಿನವೂ ಗಂಟೆಗಟ್ಟಲೆ ಅಭ್ಯಾಸ ಮಾಡ್ತಿದ್ರು. ಮುಂದೆ ಅವಕಾಶಗಳು ಹೆಚ್ಚಲಿ ಅಂತ ಕುಟುಂಬವೇ ದೆಹಲಿಗೆ ಬಂದು ನೆಲೆಸಿತು. ಅಲ್ಲಿ ಸಹೋದರರಾದ ರಿಷವ್ ಮತ್ತು ಅಯಚಿ ಜೊತೆಗೂಡಿ 3 ಜನರು ಗಟ್ಟಿಯಾಗಿ ಸಂಗೀತದಲ್ಲಿ ಮುಂದುವರೆದ್ರು. ಮೈಥಿಲಿಗೆ ರಾಷ್ಟ್ರಮಟ್ಟದ ಗುರುತು ಸಿಕ್ಕಿತ್ತು ಸಂಗೀತ ರಿಯಾಲಿಟಿ ಶೋಗಳ ಮೂಲಕ. ಅವರ ಗಟ್ಟಿಯಾದ ಶಾಸ್ತ್ರೀಯ ತರಬೇತಿ, ಶುದ್ಧ ಸ್ವರ, ಭಾವ ತುಂಬಿದ ಹಾಡು ಇವೆಲ್ಲ ಜನರಿಗೆ ತಕ್ಷಣ ಹತ್ತಿರ ಬಂತು. ರೈಸಿಂಗ್ ಸ್ಟಾರ್ನಲ್ಲಿ ಫೈನಲಿಸ್ಟ್ ಆಗಿ ದೇಶದ ಗಮನ ಸೆಳೆದ್ರು. ಗೆಲುವು ಸಿಗದಿದ್ರು ಅವರ ಧ್ವನಿಗೆ ಜನರು ಈಗಾಗಲೇ ಸೆಳೆಯಲ್ಪಟ್ಟಿದ್ರು. ಹದಿಹರಿಯದಲ್ಲೇ ಆರಂಭಿಸಿದ ಯೂಟ್ಯೂಬ್ ಚಾನೆಲ್ ನಂತರ ದೊಡ್ಡದಾಗಿ ಬೆಳೆದು ಇಂದಿಗೆ ಲಕ್ಷಾಂತರ ಜನರು ಅವರ ಜಾನಪದ ಶಾಸ್ತ್ರೀಯ ಹಾಡುಗಳನ್ನು ಕೇಳ್ತಾರೆ. ಅವರ ಗಾಯನದ ಶುದ್ಧತೆ, ಸರಳತೆ, ಮನುಷ್ಯನಿಗೆ ಹತ್ತಿರ ಬರುವ ಶೈಲಿ ಇವುಗಳೆಲ್ಲ ಅವರನ್ನ ವಿಶಿಷ್ಟರನ್ನಾಗಿಸಿವೆ. ಮೈಥಿಲಿಯ ದೊಡ್ಡ ಶಕ್ತಿ ಜಾನಪದ ಸಂಗೀತ. ಮೈಥಿಲಿ ಹಿಂದಿ, ಭೋಜ್ಪುರಿ, ಅವಧಿ, ಮಗಾಯಿ ಇಷ್ಟು ಭಾಷೆಗಳಲ್ಲೂ ಅವರು ಹಾಡ್ತಾರೆ. ಭಜನೆ, ಬಂದೀಶ್, ಜಾನಪದ ಯಾವುದೇ ಶೈಲಿ ಬಂದರೂ ಅವರು ಸುಲಭವಾಗಿ ತಾಳಿಕೊಳ್ತಾರೆ. ರಿಷವ್ ತಾಳದಲ್ಲಿ, ಅಯಾಚಿ ಜೊತೆ ಗಾಯನದಲ್ಲಿ ಸೇರಿ ಈ ಮೂವರು ಮಾಡಿದ ಕಾರ್ಯಕ್ರಮಗಳು ಜನರಲ್ಲಿ ತುಂಬಾ ಹೆಸರು ಗಳಿಸಿವೆ. ಅವರ ಹಾಡುಗಳು ಹಳೆಯ ಸಂಪ್ರದಾಯವನ್ನು ಎಂದಿನ ಯುವಕರಿಗೂ ಹತ್ತಿರ ತರುವ ಕೆಲಸ ಮಾಡ್ತಿವೆ. ಮೈಥಿಲಿ ಕೇವಲ ಗಾಯಕಿಯಲ್ಲ, ಮಿಥಿಲ ಸಂಸ್ಕೃತಿಯನ್ನು ದೇಶದ ಮಟ್ಟದಲ್ಲಿ ಜನರಿಗೆ ತಲುಪಿಸಿದ ಕಲಾವಿದೆ. ತಮ್ಮ ಹಾಡುಗಳ ಮೂಲಕ ಜಾನಪದ ಪದಗಳು, ಹಳ್ಳಿಯ ಕಥೆಗಳು, ಮಧುಬನಿ ಕಲೆ ಇವುಗಳನ್ನೆಲ್ಲ ಅವರು ದೇಶದ ಮುಂದಿಟ್ಟು ತೋರಿಸಿದ್ದಾರೆ. ಹೀಗಾಗಿ ಮಿಥಿಲ ಸಂಸ್ಕೃತಿಗೆ ಹೊಸ ಬೆಳಕು ಕೊಟ್ಟವರು ಮೈಥಿಲಿ. 2025ರಲ್ಲಿ ಅವರು ಎಲ್ಲರನ್ನೂ ಅಚ್ಚರಿಗೊಳಿಸಿ ರಾಜಕೀಯಕ್ಕೂ ಕಾಲಿಟ್ರು. ಅಲಿನಗರ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕೇವಲ 25ನೇ ವಯಸ್ಸಿನಲ್ಲಿ ಗೆದ್ದು ರಾಜ್ಯದ ಕಿರಿಯ ಶಾಸಕರಲ್ಲಿ ಒಬ್ಬರಾದರು. ಇದು ಅವರ ಜನಪ್ರಿಯತೆ ಎಷ್ಟಿದೆ ಅನ್ನೋದನ್ನ, ಜನರ ಜೊತೆಗಿನ ನಂಟು ರಾಜಕೀಯ ಮಟ್ಟದಲ್ಲೂ ಬಲ ಪಡೆದಿದೆ ಅನ್ನೋದನ್ನು ತೋರಿಸುತ್ತದೆ. ಸಂಗೀತ, ಜಾನಪದ ಸಂಸ್ಕೃತಿ, ಪ್ರಾದೇಶಿಕ ಗುರುತು ಇವೆಲ್ಲವನ್ನ ಮುಂದಕ್ಕೆ ತರುವ ಕೆಲಸಕ್ಕಾಗಿ ಮೈಥಿಲಿಗೆ ಹಲವು ಪ್ರಶಸ್ತಿಗಳು ಸಿಕ್ಕಿವೆ. ಅವುಗಳು ಅವರ ಕಲೆಯನ್ನು ಮಾತ್ರವಲ್ಲ, ಸಂಸ್ಕೃತಿಯನ್ನು ಉಳಿಸಿದ್ದಕ್ಕಾಗಿ ಕೊಡಲ್ಪಟ್ಟ ಗೌರವ. ಎಂದಿಗೂ ಮೈಥಿಲಿ ಯೂಟ್ಯೂಬ್ನಲ್ಲಿ ಸಕ್ರಿಯ, ಜಾನಪದ ಮತ್ತು ಶಾಸ್ತ್ರೀಯ ಹಾಡುಗಳನ್ನು ಮುಂದುವರೆಸುತ್ತಿದ್ದಾರೆ. ಸಹೋದರರ ಜೊತೆಗೆ ನೇರ ಕಾರ್ಯಕ್ರಮಗಳು, ಹೊಸ ಸಂಯೋಜನೆಗಳು ಎಲ್ಲವೂ ನಡೀತಾ ಇದೆ. ಇತ್ಯರ್ಥಕ್ಕೆ ಆಯ್ಕೆಯಾದ ಪ್ರತಿನಿಧಿಯಾಗಿ ಹೊಸ ಜವಾಬ್ದಾರಿಗಳನ್ನು ಅವರು ನಿರ್ವಹಿಸುತ್ತಿದ್ದಾರೆ. ಮಧುಬನಿಯೊಬ್ಬ ಸರಳ ಹುಡುಗಿ ತನ್ನ ಬೇರುಗಳನ್ನು ಬಿಟ್ಟುಕೊಡದೆ ಇಂದು ದೇಶ ಮಟ್ಟದಲ್ಲಿ ಸಂಗೀತ, ಸಂಸ್ಕೃತಿ, ರಾಜಕೀಯ ಎಲ್ಲ ಕ್ಷೇತ್ರಗಳಲ್ಲಿ ಗುರುತು ಮೂಡಿಸಿರೋದು ಅವರ ಪ್ರಯಾಣದ ಸತ್ಯ. ಈ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.